ಜಂತರ್ ಮಂತರ್ ಆಂದೋಲನದ ಮೂಲಕ ದೆಹಲಿಯ ದೊರೆಗಳನ್ನೇ ನಡುಗಿಸಿರುವ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೊಂದು ಹೋರಾಟಕ್ಕಿಳಿದಿದೆ. ಆದರೆ ಆ ಹೋರಾಟ ಜಂತರ್ ಮಂತರ್ನಲ್ಲಿ ನಡೆಯಲ್ಲ. ಯಾವುದೇ ವ್ಯಕ್ತಿ, ಪಕ್ಷ ಅಥವಾ ಸರ್ಕಾರವನ್ನ ಗುರಿಯಾಗಿಸಿಲ್ಲ. ಆ ಹೋರಾಟ ಹ್ಯಾಶ್ಟ್ಯಾಗ್ನೊಂದಿಗೆ ಡಿಜಿಟಲ್ ಅಭಿಯಾನವಾಗಿ ಘೋಷಣೆಯಾಗಿದೆ. ಅದುವೇ ಸ್ಕೂಲ್ ಠೀಕ್ ಕರೋ ಅಭಿಯಾನ, ಅಂದರೆ ಶಾಲೆಗಳನ್ನು ಸರಿಪಡಿಸಿ ಅಭಿಯಾನ. ಸರ್ಕಾರಿ ಶಾಲೆ ಉಳಿಬೇಕು, ಮಕ್ಕಳ ಭವಿಷ್ಯ ಬೆಳಗಬೇಕು, ಇದುವೇ ಸ್ಕೂಲ್ ಠೀಕ್ ಕರೋ ಅಭಿಯಾನದ ಆಶಯ. ಸ್ಕೂಲ್ ಠೀಕ್ ಕರೋ ಅಭಿಯಾನ ಜೆನ್ಜಿಗಳ ವಿನೂತನವಾದ ಹೋರಾಟ. ಈ ಡಿಜಿಟಲ್ ಅಭಿಯಾನಕ್ಕೆ ಕರೆಕೊಟ್ಟವರು ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೇವ್ಗೆ. ದೇಶದ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯಗಳ ಕೊರತೆ ಮತ್ತು ಶೋಚನೀಯ ಸ್ಥಿತಿಯನ್ನು ಸಾರ್ವಜನಿಕವಾಗಿ ಬೆಳಕಿಗೆ ತರಲು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕೂಲ್ ಠೀಕ್ ಕರೋ ಎಂಬ ವಿನೂತನ ಅಭಿಯಾನಕ್ಕೆ ಅಭಿಜಿತ್ ದೇವ್ಗೆ ಕರೆಕೊಟ್ಟಿದ್ದಾರೆ. ಈ ಡಿಜಿಟಲ್ ಹೋರಾಟ ಹೇಗೆ ನಡೀತಿದೆ ಅಂದರೆ, ನೀವು ಮೊಬೈಲ್ ಹಿಡ್ಕೊಂಡು ನಿಮ್ಮ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿನ ನೈಜ ಪರಿಸ್ಥಿತಿಯನ್ನು ನೋಡಿ, ಶಾಲೆಯ ಕಟ್ಟಡ ಹೇಗಿದೆ, ತರಗತಿ ಕೊಠಡಿಗಳ ಸ್ಥಿತಿ ಹೇಗಿದೆ, ಶೌಚಾಲಯಗಳ ವ್ಯವಸ್ಥೆ ಇದೆಯೇ, ಕುಡಿಯುವ ನೀರು ಸಿಗ್ತಾ ಇದೆಯಾ, ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಬೆಂಚ್ ಡೆಸ್ಕ್ಗಳಿದೆಯಾ ಅಂತ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯಿರಿ. ನಂತರ ಸ್ಕೂಲ್ ಠೀಕ್ ಕರೋ ಹ್ಯಾಶ್ಟ್ಯಾಗ್ನೊಂದಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ ಎಂದು ಕರೆ ನೀಡಲಾಗಿದೆ. ಈ ಕರೆಗೆ ವ್ಯಾಪಕ ಬೆಂಬಲವೂ ಸಿಗ್ತಾ ಇದೆ. ಸ್ಕೂಲ್ ಠೀಕ್ ಕರೋ ಹ್ಯಾಶ್ಟ್ಯಾಗ್ ಈಗ ಟ್ರೆಂಡಿಂಗ್ನಲ್ಲಿದೆ. ಹಲವು ವಿದ್ಯಾರ್ಥಿಗಳು, ಯುವಕರು, ಪೋಷಕರು ಮತ್ತು ಸಾರ್ವಜನಿಕರು ತಮ್ಮ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ದಾಖಲಿಸಿ ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳೇ ತಮ್ಮ ಶಾಲೆಗಳ ಸಮಸ್ಯೆಗಳನ್ನು ವಿಡಿಯೋಗಳ ಮೂಲಕ ತೋರಿಸ್ತಾ ಇರೋದು ಗಮನ ಸೆಳೀತಾ ಇದೆ. ಇದು ಕೇವಲ ಸಾಮಾಜಿಕ ಜಾಲತಾಣದ ಅಭಿಯಾನವಲ್ಲ, ಇದು ಸಿಟಿಜನ್ ಜರ್ನಲಿಸಂ ಕೂಡ ಹೌದು. ನಾಗರಿಕರೇ ತಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಸಾಕ್ಷಿಯಾಗುವ ಹೊಸ ಮಾದರಿ. ಒಂದು ಕಾಲದಲ್ಲಿ ಒಂದು ಸಮಸ್ಯೆ ಅಧಿಕಾರಿಗಳ ಕಚೇರಿಯವರೆಗೆ ತಲುಪಲು ದಿನಗಳು, ವಾರಗಳು ಬೇಕಾಗ್ತಾ ಇತ್ತು. ಈಗ ಒಂದು ವಿಡಿಯೋ ಸಾಕು. ಒಂದು ಶಾಲೆಯ ಪರಿಸ್ಥಿತಿಯ ವಿಡಿಯೋ ಸಾಮಾಜಿಕ ಜಾಲತಾಣಕ್ಕೆ ಬಂದರೆ ಅದು ಕ್ಷಣಾರ್ಧದಲ್ಲಿ ಸಾವಿರಾರು ಜನರನ್ನು ತಲುಪುತ್ತೆ. ಈ ಡಿಜಿಟಲ್ ಯುಗದ ಪ್ರಭಾವ ಮತ್ತು ಪರಿಣಾಮವನ್ನು ಬಳಸಿಕೊಂಡು ಸಿಜೆಪಿ ಕೊಟ್ಟ ಕರೆಯಂತೆ ಈಗ ದೇಶದಾದ್ಯಂತ ಸ್ಕೂಲ್ ಸರಿಪಡಿಸಿ ಅಭಿಯಾನ ನಡೀತಾ ಇದೆ. ನಮ್ಮ ದಪ್ಪ ಚರ್ಮದ ಆಳುವ ಸರ್ಕಾರಗಳು ಸ್ವಾತಂತ್ರ್ಯ ಬಂದು 80 ವರ್ಷಗಳಾದರೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಲು ಸಾಧ್ಯ ಆಗಿಲ್ಲ. ಖಾಸಗಿ ಶಿಕ್ಷಣ ಮಾಫಿಯಾದ ಮುಂದೆ ಆಳುವ ಸರ್ಕಾರಗಳು ಮಂಡಿಯೂರಿದ್ರಿಂದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ. ಅದರ ಮಧ್ಯೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಆದರೆ ಆ ಹಣದ ಸದ್ಬಳಕೆ ಆಗ್ತಾ ಇಲ್ಲ. ಬಹುತೇಕ ಸರ್ಕಾರಿ ಶಾಲೆಗಳು ಶಿಥಿಲಗೊಳ್ತಾ ಇದೆ, ಗೋಡೆಗಳು ಬೀಳ್ತಾ ಇವೆ, ಛಾವಣಿ ಸೋರ್ತಾ ಇದೆ. ಹಲವು ಕಡೆ ಶೌಚಾಲಯಗಳೇ ಇಲ್ಲ, ಇರುವಲ್ಲಿ ಅದು ಬಳಕೆಗೆ ಯೋಗ್ಯವಾಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಇದೆ. ಹಾಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದೆ. ಸರ್ಕಾರಿ ಸಾವಿರಾರು ಕೋಟಿ ರೂಪಾಯಿ ಹಣ ಮೀಸಲಿಡ್ತಾ ಇದ್ರು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇನ್ನೂ ಯಾಕೆ ಹೀಗಿದೆ ಎಂಬ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇಲ್ಲ. ಸರ್ಕಾರಿ ಶಾಲೆ ಅಂದರೆ ಕೇವಲ 4 ಗೋಡೆಗಳ ಕಟ್ಟಡವಲ್ಲ, ಅದು ಸಾಮಾನ್ಯ ಕುಟುಂಬಗಳ ಮಕ್ಕಳ ಕನಸು. ಅದು ಒಂದು ಮಗುವಿನ ಭವಿಷ್ಯ. ಅದು ಸಮಾಜದ ಮುಂದಿನ ಪೀಳಿಗೆಯನ್ನು ರೂಪಿಸುವ ಸ್ಥಳ. ಹೀಗಾಗಿ ಶಾಲೆಯ ಮೂಲಸೌಕರ್ಯದ ಪ್ರಶ್ನೆಯನ್ನು ನಿರ್ಲಕ್ಷಿಸಲು ಸಾಧ್ಯ ಇಲ್ಲ. ಒಂದು ಶಾಲೆಯ ಗೋಡೆಯ ಬಿರುಕು ಕೇವಲ ಗೋಡೆಯ ಬಿರುಕಲ್ಲ, ಅದು ವ್ಯವಸ್ಥೆಯಲ್ಲಿರುವ ಬಿರುಕಿನ ಪ್ರತಿಬಿಂಬ. ಆದ್ದರಿಂದ ಸರ್ಕಾರಿ ಶಾಲೆಗಳನ್ನು ಸರಿಪಡಿಸಿ ಎಂದು ಹೋರಾಟ ಶುರುವಾಗಿರೋದು ಸ್ವಾಗತಾರ್ಹ. ದೇಶದ ಭವಿಷ್ಯವನ್ನು ಕಟ್ಟುವ ಮಕ್ಕಳಿಗೆ ನಾವು ನೀಡ್ತಾ ಇರುವ ಶಾಲೆ ಹೇಗಿದೆ ಎಂಬ ಪ್ರಶ್ನೆ ಈಗ ನಮ್ಮೆಲ್ಲರ ಮುಂದಿದೆ. ಹಾಗಾಗಿ ಈ ಅಭಿಯಾನದ ಜೊತೆ ಎಲ್ಲ ವಿದ್ಯಾರ್ಥಿಗಳು, ಜೆನ್ಜಿಗಳು, ಯುವಕರು, ಪೋಷಕರು ಮತ್ತು ಸಾರ್ವಜನಿಕರು ಕೈ ಜೋಡಿಸಬೇಕು. ತಮ್ಮ ತಮ್ಮ ಊರಿನ ಸರ್ಕಾರಿ ಶಾಲೆಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕು. ತಮ್ಮೂರಿನ ಶಾಲೆಗಳ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತೋರಿಸಬೇಕು. ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು. ಸರ್ಕಾರಿ ಶಾಲೆಗಳನ್ನು ಸರಿಪಡಿಸಿ ಎಂಬ ಹ್ಯಾಶ್ಟ್ಯಾಗ್ ನಮ್ಮಲ್ಲೂ ಟ್ರೆಂಡ್ ಆಗಬೇಕು. ಅದರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಜೆನ್ಜಿ ಸಮುದಾಯದ ಒತ್ತಡ ಬಿದ್ದರೆ ಈ ಸರ್ಕಾರಗಳು ಭಯಬಿದ್ದು ಕ್ರಮ ತೆಗೆದುಕೊಳ್ತೆ. ಅದರಿಂದ ನಿಮ್ಮ ಊರಿನ ಸರ್ಕಾರಿ ಶಾಲೆಯ ಸಮಸ್ಯೆ ನಿವಾರಿಸಬಹುದು. ನಿಮ್ಮೂರಿನ ಸರ್ಕಾರಿ ಶಾಲೆಯನ್ನು ಉಳಿಸಬಹುದು. ಸರ್ಕಾರಿ ಶಾಲೆಗಳು ಉಳಿಸಿದರೆ ಬಡವರ ಮನೆಯ ಮಕ್ಕಳು ಸುರಕ್ಷಿತವಾದ ತರಗತಿಯಲ್ಲಿ ಕುಳಿತು ಓದಬಹುದು. ಆ ಮಕ್ಕಳಿಗೆ ಕುಡಿಯಲು ಶುದ್ಧ ನೀರು ಸಿಗಬಹುದು. ಆ ಮಕ್ಕಳು ಸ್ವಚ್ಛವಾದ ಶೌಚಾಲಯ ಬಳಸುವಂತಾಗಬಹುದು. ಆ ಮಕ್ಕಳಿಗೆ ಉತ್ತಮ ಶಾಲಾ ವಾತಾವರಣದಲ್ಲಿ ತಮ್ಮ ಭವಿಷ್ಯ ಕಟ್ಟಿಕೊಳ್ಳಬಹುದು. ಹಾಗಾಗಿ ನಮ್ಮ ಶಾಲೆ ಯಾವಾಗ ಸರಿಯಾಗುತ್ತೆ ಅಂತ ಎಲ್ಲರೂ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಮ್ಮ ಧ್ವನಿ ನಿಲ್ಲಬಾರದು.